ಬೆಂಗಳೂರಿನಲ್ಲಿ ಫ್ರಿಡ್ಜ್ ಒಂದು ಸೆಪ್ಟೆಂಬರ್ 21ರಂದು ಭಯಂಕರ ಸದ್ದು ಮಾಡಿತ್ತು. ಯಾಕಂದ್ರೆ ಆ ಫ್ರಿಡ್ಜ್ ಅಲ್ಲಿ ಹಣ್ಣು ತರಕಾರಿ ಇರಲಿಲ್ಲ, ಬದಲಿಗೆ ಓರ್ವ ಮಹಿಳೆಯ ದೇಹ ತುಂಡುಗಳಾಗಿತ್ತು. ಬನ್ನಿ ಕಂಪ್ಲೀಟ್ ಸ್ಟೋರಿ ಹೇಳ್ತೀನಿ. ಈಕೆ ಮಹಾಲಕ್ಷ್ಮಿ ಎಂಬ ಮಹಿಳೆ, ಮೂಲತಃ ನೇಪಾಳದವಳು. 35 ವರ್ಷಗಳಿಂದ ಪೋಷಕರ ಜೊತೆ ಬೆಂಗಳೂರಿನಲ್ಲಿ ವಾಸವಾಗಿದ್ಲು. ಈಕೆಗೆ ಮದುವೆಯಾಗಿ 4 ವರ್ಷದ ಮಗುವಿತ್ತು. ದಾಂಪತ್ಯದಲ್ಲಿ ಬಿರುಕು ಬಿದ್ದಿದ್ರಿಂದ ಮಹಾಲಕ್ಷ್ಮಿ ಗಂಡನಿಂದ ದೂರವಾಗಿ ವಯಾಲಿ ಕಾವಲ್ನಲ್ಲಿ ಒಂಟಿಯಾಗಿ ವಾಸ ಮಾಡ್ತಿದ್ಲು. ಈ ಸಂದರ್ಭದಲ್ಲಿ ಪಿಕಪ್ ಅಂಡ್ ಡ್ರಾಪ್ ಮಾಡಲು ಒಬ್ಬ ಬರ್ತಿದ್ದಂತೆ. ಇದನ್ನ ಅಕ್ಕಪಕ್ಕದ ಮನೆಯವರು ಕಂಡಿದ್ರಂತೆ. ಇತ್ತೀಚೆಗೆ ಅಂದ್ರೆ ಸೆಪ್ಟೆಂಬರ್ 21ರಂದು ಮನೆಯಲ್ಲಿ ಏನೋ ವಾಸನೆ ಬರಲು ಶುರುವಾಗಿದ್ದಂತೆ. ಹೀಗಾಗಿ ಅಕ್ಕಪಕ್ಕದವರು ಮಹಾಲಕ್ಷ್ಮಿಗೆ ಕರೆ ಮಾಡಿದ್ರಂತೆ. ಆದ್ರೆ ಆಕೆ ಕಾಲ್ ರಿಸೀವ್ ಮಾಡಿರ್ಲಿಲ್ವಂತೆ. ಹಾಗೆ ಮಹಾಲಕ್ಷ್ಮಿಯ 4 ವರ್ಷದ ಮಗುವಿಗೆ ಅಮ್ಮನ ನೆನಪಾಗಿತ್ತಂತೆ. ಹೀಗಾಗಿ ಮಹಾಲಕ್ಷ್ಮಿ ಗಂಡ ಕೂಡ ಕಾಲ್ ಮಾಡ್ತಾರೆ. ಇದಕ್ಕೂ ಉತ್ತರ ಸಿಗದಕ್ಕೆ ಗಂಡ ಸೀದಾ ಮನೆಗೆ ಬಂದಿದ್ದಾರೆ. ಆಗ ಫ್ರಿಡ್ಜ್ನಲ್ಲಿ ತುಂಡಾದ ಮತ್ತು ಕೊಳತ ಸ್ಥಿತಿಯಲ್ಲಿ ಮಹಾಲಕ್ಷ್ಮಿ ದೇಹ ಕಂಡಿದೆ. ಮೃತ ಮಹಾಲಕ್ಷ್ಮಿ ಜೊತೆ ಓರ್ವ ನಿರಂತರ ಸಂಪರ್ಕದಲ್ಲಿ ಇದ್ದ ಎಂದು ಹೇಳಲಾಗ್ತಿತ್ತು. ಆತನ ಮೇಲೆ ಹೆಚ್ಚಿನ ಅನುಮಾನವಿತ್ತು. ಇನ್ನು ಮೃತಳ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಅಕೌಂಟ್ಗಳಿದ್ದು, ಹಾಗೆ ಬೇರೆಯವರೊಂದಿಗೆ ಫೋಟೋಗಳು ಕೂಡ ಪತ್ತೆಯಾಗಿತ್ತು. ಕೊನೆಗೆ ಪಿಕಪ್ ಅಂಡ್ ಡ್ರಾಪ್ ಮಾಡ್ತಿದ್ದ ಹುಡುಗ ನನಗೆ ಅವಳಿಗೆ ಸಂಬಂಧ ಇಲ್ಲ ಎಂದು ಸಾಬೀತ್ ಮಾಡ್ತಾನೆ. ಆದ್ರೆ ಈಕೆಯನ್ನ ಕೊಂದಿದ್ಯಾರು? ಯಾರಂದ್ರೆ ಮುಕ್ತಿ ರಂಜನ್ ರಾಯ್ ಎಂಬ ಫ್ರೆಂಡ್. ಹೌದು, ಮಹಾಲಕ್ಷ್ಮಿ ಮತ್ತು ಗಂಡ ದೂರವಾಗಲು ಕಾರಣವೇ ಇವರ ಅನೈತಿಕ ಸಂಬಂಧವಂತೆ. ಆದ್ರೆ ಮಹಾಲಕ್ಷ್ಮಿಗೆ ರಂಜನ್ ರಾಯ್ ಬಳಿಕ ಮತ್ತೆರಡು ಜನ ಫ್ರೆಂಡ್ ಇದ್ರಂತೆ. ಅವರಿಗೆ ಈಕೆ ಹೆಚ್ಚಿನ ಸಮಯ ಕೊಡ್ತಾಳೆ ಎಂದು ಕೋಪಗೊಂಡ ರಂಜನ್ ವಾರ್ ಮಾಡಿದ್ದಾನೆ. ಇದಕ್ಕೆ ಕ್ಯಾರೆ ಮಾಡದ ಮಹಾಲಕ್ಷ್ಮಿಯನ್ನ ರಂಜನ್ ಕುಂದು ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟು ಓಡಿ ಹೋಗಿದ್ದಾನೆ. ಈ ಸಂದರ್ಭದಲ್ಲಿ ರಂಜನ್ ತನ್ನ ತಮ್ಮನಿಗೆ ಮತ್ತು ತಾಯಿಗೆ ಕಾಲ್ ಮಾಡಿ ನಡೆದ ವಿಚಾರವನ್ನ ಹೇಳಿದ್ದಾನೆ. ಇವನನ್ನ ಸೇಫ್ ಮಾಡಲು ಮನೆಯವರು ತಲೆಮರೆಸಿಕೊಳ್ಳುವ ಐಡಿಯಾ ಕೊಡ್ತಾರೆ. ಸ್ವಲ್ಪ ಸಮಯ ತಲೆಮರೆಸಿಕೊಂಡಿದ್ದ ರಂಜನ್ ತನ್ನನ್ನ ಪೊಲೀಸರು ಪತ್ತೆ ಹಚ್ಚುತ್ತಾರಂತ ಭಯಪಟ್ಟು ತನ್ನ ಊರಾದ ಒಡಿಶಾಗೆ ಬಂದಿರ್ತಾನೆ. ಆದ್ರೆ ಪೊಲೀಸ್ ಮತ್ತು ಶಿಕ್ಷೆಯ ಭಯದಿಂದ ರಂಜನ್ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗ್ತಾನೆ. ಕೇಳಿದ್ರಲ್ಲ ಮಹಾಲಕ್ಷ್ಮಿಯ ಮಹಾ ಕ್ರೈಮ್ ಸ್ಟೋರಿನ? ಸರಿ, ಹಾಗಾದ್ರೆ ಮತ್ತೆ ಸಿಗ್ತೀನಿ ಮುಂದಿನ ಕ್ರೈಮ್ ಸ್ಟೋರಿಲಿ. ಅಲ್ಲಿ ತನಕ ಟೇಕ್ ಕೇರ್.